ಇದು ಇಂಥದ್ದು ಒಂದು ಸುವರ್ಣಸೌಧ ಕಟ್ಟಿರಿ ಅಧ್ಯಕ್ಷರೇ. ಇದ್ರ ಕೆಲಸ ಏನು? 10 ದಿವಸ. 10 ದಿವಸನಾಗ 2 ಜನ ಧರಣಿ ಪರಣಿ ಹಿಡಿದ್ರೆ ಒಂದು 5-6 ದಿವಸ ನಡೀತೈತಿ. ಅಷ್ಟ್ರ ಸಲುವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿ ಇಂಥದ್ದು ಬಿಲ್ಡಿಂಗ್ ಕಟ್ಟಿ ಇದ್ರ ಮಗ್ಗಲ್ಲಿ ಒಂದು ಶಾಸಕರ ಭವನ ಇಲ್ಲ, ಯಾವ ಸೆಕ್ರೆಟರಿಯೇಟ್ ಇಲ್ಲ, ಆ ಮಂತ್ರಿಗಳದೇ ಇಟ್ಟಿಟ್ಟು ಚೇಂಬರು. ಯಾವ ಪುಣ್ಯಾತ್ಮ ಆರ್ಕಿಟೆಕ್ಟು ಏನೋ ಅವ್ನಿಗೆ ಹೋಗಿ ಸನ್ಮಾನ ಮಾಡೇಬೇಕ್ರಿ. ಆಫೀಸರ್ IAS ಆಫೀಸರ್ ಅವ್ರ ಕೂತ್ರ ಕಾಲ ಹತ್ತಂತವು. ಇದು ಎದಕ್ಕೆ ಉಪಯೋಗ ಆಯ್ತದು? ಇದರ ಸಾರ್ಥಕತೆ ಏನು? ಉತ್ತರ ಕರ್ನಾಟಕದ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಸಾರ್ಥಕತೆ ಏನು ಅಧ್ಯಕ್ಷರೇ? ಸುಮ್ಮನೆ ಖಾತಾಚಾರಿಕೆ 10 ದಿವಸ ಇಲ್ಲಿ ಬರುವುದು ಎಲ್ಲ ಟೀಕೆ ಮಾಡ್ತಾರೆ. ಬೆಳಗಾವಿಗೆ ಬರುವುದಂದ್ರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ, ಶನಿವಾರ ಆಯ್ತಾರಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಇವತ್ತು ನೋಡ್ರಿ ನಾಗ್ಪುರದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕನಿಷ್ಠ 1 ತಿಂಗಳು ಸದನ ನಡೀತದೆ. ಅಲ್ಲಿ ಸೆಕ್ರೆಟರಿಯೇಟ್ ಇದೆ, ಶಾಸಕರ ಭವನ ಇದೆ, ಅಲ್ಲಿ ಎಲ್ಲ ಅಡಿಷನಲ್ ಸೆಕ್ರೆಟರಿ ಲೆವೆಲ್ ರ್ಯಾಂಕ್ನವರು ಅಲ್ಲಿ ಅಧಿಕಾರಿಗಳಿದ್ದಾರೆ. ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿ? ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ, ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ. ನಿಮ್ದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತಿರಲ್ಲ ಅಧ್ಯಕ್ಷ, ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಕೆ ಚಾಲು ಮಾಡ್ತಾ ಇಲ್ಲ ಹೂಲ ಕಸ. ಇವತ್ತು ನೋಡಿ ಅಧ್ಯಕ್ಷರೇ, ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು, ಯಾವ್ಯಾವ ಇಲಾಖೆಗಳು, ಕಂದಾಯ ಗ್ರಾಮಗಳು, ಗ್ರಾಮ ಪಂಚಾಯತಿಗಳು, ಮುಖ್ಯಮಂತ್ರಿಗಳು 1956ರಿಂದ 15 ದಕ್ಷಿಣ ಕರ್ನಾಟಕದವರು 15 ಬಾರಿ ಆಗ್ಯಾರ. 49 ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕದವ್ರು 8 ಬಾರಿ ಆಗ್ಯಾರ, 20 ವರ್ಷ. ಒಬ್ಬ ಮುಖ್ಯಮಂತ್ರಿನೂ ಉತ್ತರ ಕರ್ನಾಟಕದ 5 ವರ್ಷ ಆಗಿಲ್ಲ. ಅದೇ 6 ತಿಂಗಳ, 11 ತಿಂಗಳ, 12 ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಬೀಳುವುದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಅರಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ವಿಧಾನಸಭಾ ಸ್ಥಾನಗಳು ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದಲ್ಲಿ 128, ಉತ್ತರ ಕರ್ನಾಟಕದಲ್ಲಿ 96, 32 ಡಿಲಿಮಿಟೇಷನ್ದಲ್ಲಿ ಹೋದು. ಲೋಕಸಭಾಗಳು ದಕ್ಷಿಣದಲ್ಲಿ 16, ಉತ್ತರದಲ್ಲಿ 12. ವಿಧಾನ ಪರಿಷತ್ 52 ದಕ್ಷಿಣ, 23 ಉತ್ತರ, 29 ವಿಧಾನಸಭಾ ಸದಸ್ಯರು ಕಡಿಮೆ. ರಾಜ್ಯಸಭಾ ಅಷ್ಟು ರೊಕ್ಕ ಕೊಟ್ಟು ಆಗೋರು ಯಾರೂ ಇಲ್ಲ ಪಾಪ. ರಾಜ್ಯಸಭಾಕ್ಕ 8 ಮಂದಿ ಆ ಕಡೆಯವರು, 2 ಮಂದಿ ಸುಮ್ಮ ಅನಿವಾರ್ಯಕ್ಕೆ ಗಿರಾಕಿಗಳು ಯಾರು ಒಂದು ಜಾತಿ ಒಂದು ಬೇಕಂತ ಮಾಡಿರ್ತಾರೆ. ವಿಧಾನಸಭೆ ನೀವೇನು ನೌಕರಿ ತಗೋತಿರಲ್ಲ ಅಧ್ಯಕ್ಷರ, ತಾವು ತಮ್ಮ ಅಧೀನದಲ್ಲಿ ಇರುವಂತ ನೌಕರದಾರ 8 ಮಂದಿ ಅದಾರ. ಪ್ರಸ್ತುತ 8,209 ಮಂದಿ ದಕ್ಷಿಣದವರು ಅದಾರ. ಕೇವಲ 697 ಮಂದಿ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದವ್ರು ಎದಕ್ಕೆ ಅದಾರ ಅಂತಂದ್ರ, ಈ ವಿಧಾನಸೌಧ ಕಾಯಿ ಪೊಲೀಸ್ ರಟ್ಟೆ ಅದಾರ. ನಾ ಮುಂಜಾನೆ ಬೆಂಗಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರ ಅಧ್ಯಕ್ಷರೇ, ನಮಸ್ಕಾರ ಸರ್ ನಾ ಹಾವೇರಿಯವ, ನಮಸ್ಕಾರ ಸರ್ ನಾನು ಬೆಳಗಾವ, ನಮಸ್ಕಾರ ಸರ್ ಬೈಲಹೊಂಗಲ, ನಮಸ್ಕಾರ ರಾಯಚೂರ, ನಮಸ್ಕಾರ ಬರೀ ರಾಯಚೂರ ಬೆಂಗಳೂರು ಇವು ಯಾರು ನಮ್ಮ ವಿಧಾನಸೌಧ ಕಾಯೋರು ನಮ್ಮವರು. ಅಲ್ಲಿದಿಂದ ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಪಾರ್ಸಲಿಟಿ ಆ ಕಡೆ ಅವ್ರಿಗೆ 264 ಮಂದಿಗೆ ಸಿಕ್ಕೈತಿ. ಅವ್ರು ಯಾವ ಪುಸ್ತಕ ಬರೆದೋ ಏನ್ ಬರ್ದೋ ಚುಡ್ಗಾಡ ಬರ್ದೋ ಬರದವ. ನಮ್ಮವ್ರಿಗೆ ಬರೀ 50 ಮಂದಿ. ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ 20,177, ಉತ್ತರದಲ್ಲಿ 9,574, 10,603 ಕಂದಾಯ ಗ್ರಾಮಗಳು ಕಡಿಮೆ. ಪ್ರಾಥಮಿಕ ಶಾಲೆಗಳು 35,343 ದಕ್ಷಿಣದಲ್ಲಿ, 25,170 ಉತ್ತರದಲ್ಲಿ. ಕಡಿಮೆ ಆಟಪ್ಪ ಅಂದ್ರೆ 10,173. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರೇ, ಪ್ರೌಢಶಾಲೆಗಳು ಮೊದಲು ಹೇಳ್ತೇನೆ, ಪ್ರೌಢಶಾಲೆಗಳು 9,296 ದಕ್ಷಿಣ,
ಉತ್ತರದಲ್ಲಿ 5847. ಎಷ್ಟು ಕಡಿಮೆ ಅದಾವ ಅಂದ್ರೆ ಅಧ್ಯಕ್ಷ 3449 ಉತ್ತರ ಕರ್ನಾಟಕ ಕಡಿಮೆ ಅದಾವು. ಪದವಿ ಪೂರ್ವಕ ಸರ್ಕಾರಿ ಕಾಲೇಜುಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ 760, ಉತ್ತರದಲ್ಲಿ 476, 284 ಕಡಿಮೆ. ಡಿಗ್ರಿ ಕಾಲೇಜ್ ಅಧ್ಯಕ್ಷರೇ, ಇವತ್ತು ನಾ JH ಪಟೇಲ್ರನ್ನ ಮೊಹಿದ್ದೀನ್ ಅಂತ ಒಬ್ರು ಎಜುಕೇಶನ್ ಮಿನಿಸ್ಟರ್ ಇದ್ರು, BA ಮೊಹಿದ್ದೀನ್ ಅಂತೇಳಿ. ನಾ 94ರಿಗೆ MLA ಆದಾಗ ಒಂದು ಪ್ರಶ್ನೆ ಹಾಕಿದ್ದೆ ಅಧ್ಯಕ್ಷರೇ. ವಿಜಯಪುರ ಅಖಂಡ ಬಿಜಾಪುರ ಇತ್ತು, ಬಾಗಲಕೋಟೆ ಕೂಡಿ. ವಿಜಯಪುರದಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಏನೋ ಪುಣ್ಯಾತ್ಮರು ಸ್ವಾಮೀಜಿಗಳು, ಬಂತನಾಳ ಸ್ವಾಮಿಗಳು, ಯಾವ ಮಠಾಧೀಶರು, ಬೆಳಗಾವಿಯಲ್ಲಿ ಸಪ್ತ ಋಷಿಗಳು, ಬಿಜಾಪುರದಲ್ಲಿ ಬಂತನಾಳ ಸ್ವಾಮಿಗಳು, ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದ್ದು ಅಂತೇಳಿ ನಮ್ಮ ಮಕ್ಕಳು ಡಿಗ್ರಿ ಕಾಲೇಜು ಅಕ್ಕಡ ಜಿಲ್ಲೆ ಬಿಜಾಪುರ ಎಷ್ಟಿತ್ತು ಅಧ್ಯಕ್ಷರಾದರೆ ಇಡೀ ಭಾರತದಲ್ಲಿ 2ನೇ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಬಿಜಾಪುರ. ಆದ್ರೆ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ನಾ MLA ಆಗೋರಿಗೆ ಅವಾಗ ಪಾಪ ಮೊಹಿದ್ದೀನ್ ಅವರು ನಾನು ನೆನೆಸ್ಕೋತೇನೆ. ನನಗೆ ಕೇಳಿದ್ರು, ಏನು ಯತ್ನಾಳ್ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ? ಅವಾಗ ಮೊಹಿದ್ದೀನ್ JH ಪಟೇಲ್ ಇದ್ದಾಗ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಮಂಜೂರಾಗ್ತಾ ಇತ್ತು. ಸರ್ಕಾರಿ ಕಾನೂನು ಕಾಲೇಜುಗಳು 58 ಈ ಕಡೆ, ಉತ್ತರ ಕರ್ನಾಟಕ 34, 24 ಕಡಿಮೆ. ಮೆಡಿಕಲ್ ಕಾಲೇಜ್ ಅಧ್ಯಕ್ಷರೇ 519 ಮೆಡಿಕಲ್ ಕಾಲೇಜು ದಕ್ಷಿಣದಲ್ಲಿ, 182 ಮೆಡಿಕಲ್ ಕಾಲೇಜು ಉತ್ತರದಲ್ಲಿ, 337 ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು 154 ದಕ್ಷಿಣ, 45 ಉತ್ತರ, 109 ಕಡಿಮೆ. ಆರೋಗ್ಯ ಘಟಕಗಳು 31 ದಕ್ಷಿಣ, 9 ಉತ್ತರ, 22 ಕಡಿಮೆ. ಸರ್, ಆರೋಗ್ಯ ಉಪಕೇಂದ್ರಗಳು ಅಧ್ಯಕ್ಷರೇ, ಆರೋಗ್ಯ ಉಪಕೇಂದ್ರಗಳು 5,385. ಉತ್ತರ ಕರ್ನಾಟಕದಲ್ಲಿ 3,600. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣದಲ್ಲಿ 1,496, ಉತ್ತರದಲ್ಲಿ 875. ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಈಕ್ವಲ್ ಇದೆ ಅಧ್ಯಕ್ಷರೇ. ಆಹಾರ ನಾಗರಿಕ ಪೂರೈಕೆ ಗೋದಾಮುಗಳು ದಕ್ಷಿಣದಲ್ಲಿ 123, ಉತ್ತರದಲ್ಲಿ 85, 38 ಕಡಿಮೆ. ಅಂಗನವಾಡಿಗಳು ಈಕ್ವಲ್ ಇದೆ, ಅಂಗನವಾಡಿ ಇಲ್ಲ, 35,398. ಉತ್ತರ ಕರ್ನಾಟಕದಲ್ಲಿ 34,544. ಯಾರಿ ನಿಮ್ಮಂಗೆ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಂಗೇನು ಮಾಡೋದಿಲ್ಲ. ನಾ ಇಡೀ ಕರ್ನಾಟಕ ಒಂದೇ ಇರ್ಬೇಕನ್ನೋ ಅಂತೀನಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ, ಈ ಬೆಂಗಳೂರಿನಾಗ ಒಂದೈತಿ. ಅನಂತಕುಮಾರ್ ಅವರು SM ಕೃಷ್ಣ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು SM ಕೃಷ್ಣ ಅನಂತಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ, ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ, ಅವರಿಬ್ಬರಿಗೂ ಗೌರವ ಸಲ್ಲಿಸಬೇಕು. ಯಾರಿಗಂದ್ರೆ SM ಕೃಷ್ಣ ಅವರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವರಿಗೆ. ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂತವ್ರು. ಇವತ್ತು ನಾನು ಅನಂತಕುಮಾರ್ ಅವ್ರನ್ನ, ದಿವಂಗತ ಅನಂತಕುಮಾರ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮತ್ತೆ ಬೆಂಗಳೂರಿಗೆ, ಅಂದ್ರೆ ಬೆಳಗಾವಿ, ಧಾರವಾಡ ನರ್ಬೇಕು, ಎಲ್ಲಿಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ? ಒಂದು ITBT ಮಂಗಳೂರು ಬಿಡ್ರಿ, ಬೆಂಗಳೂರು ನಾನು ತುಲನಾತ್ಮಕ ಮಾಡ್ಲಕತ್ತಿದ್ದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಮಂಗಳೂರಿಗೆ ಹಾಕಿದಕ್ಕೆ ನಮ್ಗೇನು ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿ ಒಟ್ಟು 120 ದಿವಸ ನಡೆದೈತ್ರಿ. ಈ ಏನು ಸುವರ್ಣಸೌಧ ಕಟ್ಟೋದಕ್ಕಿಂತ ಮೊದಲು ಹಿಡಿದು ಬರೇ ಅಧಿವೇಶನಗಳು 120 ದಿವಸ ನಡೆದೈತೆ ಅಧ್ಯಕ್ಷರೇ. ಅದೇ ರೀತಿ ಇವತ್ತು ಒಟ್ಟು ಇಲ್ಲಿ ತನ ಆದ ಮುಖ್ಯಮಂತ್ರಿಗಳೊಳಗೆ 21 ಜನ, ಇವತ್ತು ಏನೋ 14 ಜನ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ 7 ಜನ ಯಾರೂ ಪೂರ್ಣಾವಧಿ ಮುಗಿಸಲಾರದು. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ ಇವತ್ತು ಏನು ಉಳಿದೆಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯದಲ್ಲಿ ಅಧ್ಯಕ್ಷರೇ ಇವತ್ತು ಕನಿಷ್ಠ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, 5,000 ಜನರಿಗೆ.
ಪಶು ಆಸ್ಪತ್ರೆಗಳು 5,000 ಪಶುಗಳಿಗೆ ಒಂದು ಆಸ್ಪತ್ರೆ ಇರಬೇಕೈತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ 35ರಿಂದ 40 ಏನು 1000ಕ್ಕೆ ಪಶು ಆರೋಗ್ಯ ಕೇಂದ್ರ ಇದೆ. ಉತ್ತರ ಕನ್ನಡ ಕಾರವಾರನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿಗಳು ರಕ್ತದಿಂದ ಬರೆದು ಕೊಡುವಂಥದ್ದು ಅಲ್ಲಿ ಡಾಕ್ಟರ್ಸ್ ಅಧಿಕಾರ ಮಾಡಿದ್ರು. ಇನ್ನೂವರೆಗೆ ಯಾವ ಸರ್ಕಾರನೂ ಇವತ್ತು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಇವತ್ತು ನಾ ಹೇಳಿದೆ ಏನು ನೀರಾವರಿ ಬಹಳ ಪ್ರಮುಖವಾದಂಥ ನೀರಾವರಿ ಬಗ್ಗೆ ನಾ ಬರ್ತೇನೆ. ಇಲ್ಲಿ ಏನಾಗಿದೆ ನೀರಾವರಿ ಹೇಳಿದ್ರು ನಿನ್ನೆ ಉಪಮುಖ್ಯಮಂತ್ರಿಗಳು 1,20,000 ಕೋಟಿ ರೂಪಾಯಿ ಬೇಕು. ಇವ್ರು ಎಷ್ಟು ಹಣ ಹಾಕಿದ್ದಾರೆ ಈಗ ಹೇಳಿದ್ರು. ಇನ್ನು 2 ದಿವಸದಲ್ಲಿ ಸಾಂಕೇತಿಕವಾಗಿ 40 ಲಕ್ಷ ನೀರಾವರಿ ಇದ್ದವರಿಗೆ, ಅಲ್ಲಿಂದ 25 ಲಕ್ಷ ಯಾರಿಗೆ ಏನು ಒಣ ಬೇಸಾಯದವರಿಗೆ. ಈ ರೀತಿ ಸುಮಾರು 1,33,867 ಎಕರೆ ಸಬ್ಬರ್ಜ್ ಆಗ್ತದೆ. ಅದರಲ್ಲಿ ನೀರಾವರಿ ಸಲುವಾಗಿ 75,563, ಅದೇ ರೀತಿ ಏನು ಪುನರ್ವಸತಿ ನಿರ್ಮಾಣಕ್ಕಾಗಿ 6,467, ಕಾಲುವೆ ನಿರ್ಮಾಣಕ್ಕಾಗಿ 51,837 ಎಕರೆ ಸೇರಿ 1,33,000. ಈ ಒಂದು ಕೆಲಸ ಇವತ್ತು ಏನು 2ನೇ ಹಂತದಲ್ಲಿ ಏನು ಅಧ್ಯಕ್ಷರೇ ಏನು ಕಾಲುವೆ ಮಾಡ್ಯಾರಲ್ಲ, ಇನ್ನೂವರೆಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ನ್ಯಾಯಾಲಯಗಳಲ್ಲಿ ನಿನ್ನೆ ಆ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಆಫೀಸು ಕುರ್ಚಿ ಟೇಬಲ್ಲು ಕಂಪ್ಯೂಟರ್ ಎತ್ಕೊಂಡು ಟೆಂಪೋದಾಗ ಹೋಯ್ತು. ಇಲ್ಲಿ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ 10 ಲಕ್ಷದ 10 ಕೋಟಿ ಮಾಡ್ಯಾರ, ನಾ ಏನು ಕೊಡೋದಿಲ್ಲ. ಅದಕ್ಕೇನಾದ್ರು ಒಂದು ಫೈನಲ್ ಮಾಡಬೇಕಲ್ಲ. ಯಾವಾಗ 73, 74ರಲ್ಲಿ ಏನು ಇವತ್ತು ಅವಾರ್ಡ್ ಆಗಿವೆ ಅವುಗಳ ಸಹಿತ ಇವತ್ತು ಆಗಿಲ್ಲ. ಹಂಗಾದ್ರೆ ಅಧ್ಯಕ್ಷರೇ ಇವರೆಲ್ಲರೂ ಹೇಳ್ತಾರಲ್ಲ, ಯಾವ ಸರ್ಕಾರಕ್ಕೆ ನಾ ಹೇಳುವುದಿಲ್ಲ, ಎಲ್ಲರೂ ಬಂದವರು ಏನು ಹೇಳ್ತಿದ್ರು, ನಾವು ಕೃಷ್ಣೆಯನ್ನ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂದ್ರು, ಒಬ್ರು 25,000 ಕೋಟಿ ಕೊಡ್ತೇನೆ ಅಂದ್ರು. 1,20,000 ಕೋಟಿ ರೂಪಾಯಿ ಈ 2.5 ವರ್ಷನ ಕೊಟ್ಟು ಏನಾದ್ರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಯಾವ ಸರ್ಕಾರ ಇದ್ರೂ ಇಷ್ಟು ದಿವಸ ಅಧ್ಯಕ್ಷರೇ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗ್ತದೆ ಅನ್ನೋಂಥ ವಿಶ್ವಾಸ ನಮ್ದು ಹೋಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ಗೆ ಇಷ್ಟು ದುಡ್ಡು 70,000 ಕೋಟಿ ಬರೇ ಜಮೀನು ಕೊಡಬೇಕಾಗ್ತದೆ. ಮುಂದೆ ಅಲ್ಲಿ ಇದಕ್ಕೆ ಬೇಕಲ್ಲ, ಚೆನ್ನಾಗಿ ಕಾಲುವೆ ಮಾಡಬೇಕು, ಅದು ಆಲ್ಮಟ್ಟಿ 524.256 ಹೆಚ್ಚಿಸಬೇಕು. ಕಳಸಾ ಬಂಡೂರಿ 8 ದಿವಸದಿಂದ ನಡೆದಿದೆ. ಕೇಂದ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಕೇಂದ್ರ ಹಾಕ್ತಾರೆ. ಅಲ್ಲಿ ಪರಿಸರದವರು ಹಂಗೆ ಇದ್ದಾರೆ. ಯಾವುದು ಅಭಿವೃದ್ಧಿಗೆ ಅಂದ್ರೆ ಪರಿಸರ ಏನೋ ಅಂತದ್ದು ಒಂದು ಏನು ಶಬ್ದ ಇದೆ. ಇವತ್ತು ಹುಬ್ಬಳ್ಳಿ ಅಂಕೋಲ ಅನುಮತಿ ಕೊಡುವುದಿಲ್ಲ. ಇವತ್ತು ಏನು ಕೇಳಿದ್ರು ಪರಿಸರ ಇಲಾಖೆದವರು ಕಳಸಾ ಬಂಡೂರಿ ಹಿಡ್ಕೊಂಡು ಕೂತಿದ್ದಾರೆ. ಈ ರೀತಿ ಆದಾಗ ಇದಕ್ಕೆ ಕರ್ನಾಟಕದಿಂದಲೂ ಸಹ ಕೇಂದ್ರದ ಮೇಲೆ ಅಲ್ಲೊಬ್ರು, ನೀವು ದಿಲ್ಲಿಯಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆಯವರು ಇರ್ತಿದ್ರು, ಈಗ ಅದೂ ಇಲ್ಲ. ಕರ್ನಾಟಕ ಒಂದಲ್ಲಿ ಒಬ್ರು ಇರ್ತಿದ್ರು ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ ಇವತ್ತು ನೀವು ನೋಡ್ರಿ, ಅವ್ರು ಒಂದರ ಪತ್ರ ಬರೆದಾರೆ ಯಾರ ಶಾಸಕರಿಗೆ, ನಿಮ್ಮ ಯಾವ್ಯಾವ ಕೇಂದ್ರ ಸರ್ಕಾರದ ಅಲ್ಲಿ ಏನಾದರೂ ಕ್ಲಿಯರ್ ಆಗುವಂತ ಯಾವ ಫೈಲ್ಗಳಿದ್ರೆ ನಮ್ಮ ಗಮನಕ್ಕೆ ಯಾರು ಇಲ್ಲೇ ಇಲ್ಲ. ನಾವು ಹೋಗ್ತೀವಿ ಬರ್ತೀವಿ ದಿಲ್ಲಿಗೆ. ಇವತ್ತ ಕಲ್ಯಾಣ ಕರ್ನಾಟಕದವರಿಗೆ ನೀವು ಬಹಳ ಹಿಂದುಳಿದಂತ ಪ್ರದೇಶ, ಅದನ್ನು ಸಮಾನವಾಗಿ ಬರ್ಬೇಕಂತ ಹೇಳಿ ಇವತ್ತು ನೀವು 5,000 ಕೋಟಿ ರೂಪಾಯಿ ಯಾರು ಕೊಟ್ರಿ ಬಿಟ್ರು ಅದನ್ನ ನಾವು ಹೋಗುದಿಲ್ಲ. ಯಾರು ಕೊಟ್ಟರು ಯಾರು ಬಿಟ್ಟರು ಗೊತ್ತಿಲ್ಲ. ಆದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಕೊಡಿ, 5,000 ಕೋಟಿ ಕೊಡಿ, ನಮ್ದೇನು ತಕರಾರಿಲ್ಲ. ಆದ್ರೆ ಅದ್ರ ಜೊತೆಗೆ ಕಿತ್ತೂರು ಕರ್ನಾಟಕ, ಮುಂಬೈ ಕರ್ನಾಟಕದವರು ಹಾವೇರಿಯಿಂದ ಹಿಡಿದು ನಮಗೆ ಯಾವುದೇ ಒಂದು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ. ನೋಡ್ರಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಐತಿ,
ಬಯಲುಸೀಮೆಯಲ್ಲಿ ಅಧ್ಯಕ್ಷರೇ ಆ ಮಂತ್ರಿಗಳಿಗೆ ಇರುವುದೇ 35 ಕೋಟಿ. ಮಲೆನಾಡು ಅಭಿವೃದ್ಧಿ ಇದೆ, ಅವ್ರಿಗೆ ಎಷ್ಟಿದೆ ಗೊತ್ತಿಲ್ಲ. ಇವ್ರು ಹೇಳ್ಬೇಕು, ಯಾರು ನಮ್ಮ 35 ಎಷ್ಟಾಯ್ದ್ರಿ? ಅರಗ ಜ್ಞಾನೇಂದ್ರ ಎಂಬರಾದ ನೀವು 35 ಲಕ್ಷ. ಇವತ್ತು ಕಲ್ಯಾಣ ಕರ್ನಾಟಕದವ್ರು ಎಷ್ಟು ಪುಣ್ಯವಂತರು ನೋಡ್ರಿ ಅಧ್ಯಕ್ಷರೇ, 100 ಕೋಟಿ ರೂಪಾಯಿ. ಅದು ಬರುದು ಬಿಡುದು ಮುಂದಿಂದು.